ಅವನೊಬ್ಬ ಶಾಸಕ ಅಂತ ಹೇಳಿಕೆ ನನಗೆ ನಾಚಿಕೆ ಆಗ್ತದೆ. ಈಗಲೂ ಕೂಡ ಒಬ್ಬ ಪುಡಿ ರೌಡಿಯ ರೀತಿಯಲ್ಲಿ ಮಾತನಾಡುವಂತಹ ಒಂದು ವ್ಯಕ್ತಿತ್ವ. ಯಾವುದೇ ಧರ್ಮಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಧರ್ಮದವರು, ಮುಸ್ಲಿಂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದೂ ಸಹೋದರರು ಅನ್ನಪಾನೀಯಗಳನ್ನ ನೀಡುವಂಥದ್ದು, ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಸಲ್ಮಾನರು ಅನ್ನಪಾನೀಯವನ್ನ ನೀಡುವಂಥದ್ದು, ಇದೊಂದು ಸೌಹಾರ್ದದ ಸಂಕೇತ. ಇದು ಯಾರು ಕೂಡ ಮಾಡಬಹುದು. ಅದೊಂದು ಉತ್ತಮವಾದಂತಹ ಬೆಳವಣಿಗೆ, ನಮ್ಮೊಳಗಿನ ಬಾಂಧವ್ಯ ಹೆಚ್ಚಿಸುವಂತಹ ಕಾರ್ಯಕ್ರಮ. ಆದ್ರೆ ಈ ಒಂದು ಪರ್ಯಾಯ ಏನ್ ನಡೀತಾ ಇದೆ ಉಡುಪಿಯಲ್ಲಿ, ಇದು ಒಂದು ಪ್ಯೂರ್, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇದು ಸಂಘ ಪರಿವಾರ ಆಯೋಜಿತ ಕಾರ್ಯಕ್ರಮ. ಇಂತಹ ಸಂಘ ಪರಿವಾರ ಆಯೋಜಿತ ಕಾರ್ಯಕ್ರಮಗಳಲ್ಲಿ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಈ ರೀತಿ ಅನ್ನಪಾನೀಯವನ್ನ ನೀಡಿ ಸೌಹಾರ್ದ ಬೆಳೆಸ್ತೇವೆ ಅನ್ನುವಂಥದ್ದು ಬಹಳ ತಪ್ಪು. ಯಾಕೆಂತ ಹೇಳಿದ್ರೆ ಇವತ್ತು ಬಿಜೆಪಿ ಮತ್ತು RSS ನಲ್ಲಿ ಅವರ ಚಿಂತನೆಗಳು, ಅವರ ಸಿದ್ಧಾಂತಗಳು ಇವೆಲ್ಲವೂ ಕೂಡ ಕೋಮುವಾದವನ್ನ ಪ್ರೋತ್ಸಾಹಿಸುವಂತಹ ಚಿಂತನೆಗಳು ಮತ್ತು ಯೋಜನೆಗಳಾಗಿರ್ತದೆ. ಅಂತಹ ಒಂದು ಸಂಘಟನೆಗೆ ಅಥವಾ ಬಿಜೆಪಿಯವರು ಒಟ್ಟಾಗಿ ಸಂಘಟಿಸುವಂತಹ ಇಂತಹ ಕಾರ್ಯಕ್ರಮಗಳಿಂದ ಯಾರೇ ಆದ್ರೂ ಕೂಡ ದೂರ ಉಳಿಯುವಂಥದ್ದು ಉತ್ತಮ. ಆ ರೀತಿ ದೂರ ಉಳಿದಾಗ ಮಾತ್ರ ಈ ದೇಶದ ಜಾತ್ಯತೀತ ಸಿದ್ಧಾಂತವನ್ನ ಉಳಿಸ್ಲಿಕ್ಕೆ ಸಾಧ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ ಮತ್ತು ಸಂವಿಧಾನವನ್ನ ಉಳಿಸ್ಲಿಕ್ಕೆ ಸಾಧ್ಯ. ಈ ಕೋಮುವಾದಿಗಳೊಂದಿಗೆ ಅಥವಾ ಹಿಂದುತ್ವ ಭಯೋತ್ಪಾದಕರು ಅಂತ ಹೇಳಿ ಗುರುತಿಸಲ್ಪಡುವಂತಹ ಆ ಸಮುದಾಯದೊಂದಿಗೆ ಏನಾದ್ರೂ ಕೊಟ್ಟು, ಅನ್ನಪಾನೀಯಗಳನ್ನು ಕೊಟ್ಟು ಸೌಹಾರ್ದತೆಯನ್ನ ಬೆಳೆಸಬಹುದು ಅನ್ನುವಂತಹ ಪರಿಕಲ್ಪನೆ ಏನಿದೆ, ಇದು ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉಡುಪಿ ಜಿಲ್ಲಾಧಿಕಾರಿ ಅವರು ಆ ಒಂದು ಕಾರ್ಯಕ್ರಮಕ್ಕೆ ಯಾವ ಆಲೋಚನೆಯನ್ನ ಇಟ್ಟು ಹೋಗಿದ್ದಾರೆ ಅಥವಾ ಸಂಘಟಕರ ಹಿನ್ನೆಲೆಯ ಬಗ್ಗೆ ಅವರಿಗೆ ತಿಳಿದಿಲ್ವೋ, ಇದ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಒಂದು ವೇಳೆ ತಿಳಿಯದೆ ಹೋಗಿದ್ರೆ ಅದು ಸಾಮಾನ್ಯವಾಗಿ ನಡೆಯುವಂತಹ ಒಂದು ತಪ್ಪು ಅಂತ ಹೇಳ್ಬಹುದು. ಆದ್ರೆ ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದುಕೊಂಡು ಆ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲಾ ಸಂಘಟನೆಗಳು, ಅಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳು, ಅದರ ಹಿನ್ನೆಲೆಯನ್ನ ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಮತ್ತು ಅವರು ಅಲ್ಲಿ ಹಾರಿಸಿರುವಂತಹ ಅಥವಾ ಉದ್ಘಾಟನೆಗೆ ಬೇಕಾಗಿ ತೋರಿಸಿರುವಂತಹ ಆ ಒಂದು ಧ್ವಜ ಏನಿದೆ, ಅದು ಭಗವಧ್ವಜ, ಬಹಳ ಚರ್ಚೆಯಲ್ಲಿರ್ತಕ್ಕಂತಹ ಮತ್ತು ಕೋಮುವಾದ ಸಿದ್ಧಾಂತವನ್ನ ಪ್ರೋತ್ಸಾಹಿಸುವಂತಹ, ಸೌಹಾರ್ದ ವಾತಾವರಣವನ್ನ ವಿರೋಧಿಸುವಂತಹ ಒಂದು, ಅದಕ್ಕೆ ದ್ವೇಷವನ್ನ ಹಚ್ಚಲಿಕ್ಕೆ, ಕಿಡಿ ಹಚ್ಚಲಿಕ್ಕೆ, ಕಾಯ್ಲಿಕ್ಕೆ ಬೇಕಾಗಿ ಉಪಯೋಗಿಸುವಂತಹ ಆ ಧ್ವಜವನ್ನ ತೋರಿಸಿಕೊಂಡು ಉದ್ಘಾಟನೆಯನ್ನ ಜಿಲ್ಲಾಧಿಕಾರಿ ಮಾಡಿರುವಂತದ್ದು ತಪ್ಪು. ಒಬ್ಬ ಜಿಲ್ಲಾಧಿಕಾರಿಯಾಗಿದ್ದುಕೊಂಡು ಇಂತಹ ಕಾರ್ಯಕ್ರಮಗಳಿಗೆ ಹೋಗುವ ಮೊದಲು, ಅಲ್ಲಿ ಉದ್ಘಾಟನೆಯನ್ನ ವಹಿಸುವ ಮೊದಲು ಒಂದು 10 ಸಲ ಯೋಚನೆ ಮಾಡಬೇಕಾಗಿದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅವನೊಬ್ಬ ಶಾಸಕ ಅಂತ ಹೇಳಿಕೆ ನನಗೆ ನಾಚಿಕೆ ಆಗ್ತದೆ. ಈಗಲೂ ಕೂಡ ಒಬ್ಬ ಪುಡಿ ರೌಡಿಯ ರೀತಿಯಲ್ಲಿ ಮಾತನಾಡುವಂತಹ ಒಂದು ವ್ಯಕ್ತಿತ್ವ, ಅತ್ಯಂತ ಕೆಟ್ಟ ಭಾಷೆ, ಕೊಳಕು ಭಾಷೆ, ಯಾವಾಗ್ಲೂ ಕೂಡ ಪರಸ್ಪರ ಧರ್ಮಗಳ ಮಧ್ಯೆ ದ್ವೇಷವನ್ನ ಬಿತ್ತುವಂತಹ ಇಂತಹ ವ್ಯಕ್ತಿಗಳನ್ನ ಶಾಸಕ ಮಾಡಿದಂತಹ ಜನರು ಆಲೋಚನೆ ಮಾಡಬೇಕು. ನಾವು ಎಂತವರನ್ನ ಆಯ್ಕೆ ಮಾಡ್ತಾ ಇದ್ದೇವೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನವನ್ನು ಕೊಟ್ಟು, ಇಲ್ಲಿ ಈ ದೇಶದಲ್ಲಿ ನಡೆಯುವಂತಹ ಒಂದು ಚುನಾವಣಾ ಪ್ರಕ್ರಿಯೆ ಏನಿದೆ, ಅತ್ಯಂತ ಸುಂದರವಾದಂತಹ ಈ ಒಂದು ವ್ಯವಸ್ಥೆಯ ಮಧ್ಯೆ ಇಂತಹ ಕೊಳಕು ವ್ಯಕ್ತಿಗಳನ್ನ ಪ್ರೋತ್ಸಾಹಿಸುವಂತಹ ಜನರು ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡಬೇಕು.